ತಾಬಸ್ಪೇಟೆ ಹೋಬಳಿಯ ಸೋಂಪುರ ಕೈಗಾರಿಕಾ ವಲಯದ ಎಡೆಹಳ್ಳಿ ಬಳಿಯ ಆದಿತ್ಯ ಬಿರ್ಲಾ ಗೋದಾಮು ಆವರಣದಲ್ಲಿ ನೂರಾರು ಕಾರ್ಮಿಕರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಶನಿವಾರ ಪ್ರತಿಭಟನೆ ನಡೆಸಿದ್ರು. ಘೋಷಣೆಗಳನ್ನ ಕೂಗುತ್ತಾ ನೂರಾರು ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ರು. ಮಹಿಳಾ ಕಾರ್ಮಿಕರೇ ಅತಿ ಹೆಚ್ಚು ಪ್ರತಿಭಟನೆಯಲ್ಲಿ ಕಂಡ್ರು. ಮಹಿಳಾ ಕಾರ್ಮಿಕರಾದ ತ್ಯಾಮಗೊಂಡ್ಲು ಮಾತನಾಡಿ, 5 ವರ್ಷಗಳಿಂದ ಈ ಗೋದಾಮು ಕಾರ್ಯನಿರ್ವಹಿಸ್ತಾ ಇದೆ. ಬಟ್ಟೆಗಳ ಸಂಗ್ರಹ ಮತ್ತು ಸಗಟು ಮಾರಾಟ ನಡೀತಾ ಇರೋದು. ಏಕಾಏಕಿ ಉತ್ಪನ್ನ ರಫ್ತು ಕಡಿಮೆ ಮಾಡಿ ಇದೀಗ ಗೋದಾಮನ್ನ ಬೀಗ ಹಾಕಿ ವರ್ಗಾವಣೆ ಮಾಡುವ ಹುನ್ನಾರ ನಡೆಸ್ತಿದ್ದಾರೆ. ಗೋದಾಮು ಬಾಗಿಲು ಹಾಕಿದ್ರೆ ಕಾರ್ಮಿಕರು ಬೀದಿಗೆ ಬೀಳ್ತಾರೆ. ಒಂದ್ ವೇಳೆ ಗೋದಾಮು ಮುಚ್ಚಿದ್ರೆ 1 ವರ್ಷದ ಗ್ರಾಜ್ಯುಯಿಟಿ ವೇತನ ಅಥವಾ ಬದಲಿ ಖಾಯಂ ಕೆಲಸಕ್ಕೆ ಒತ್ತಾಯಿಸಿದ್ದೇನೆ. ನಮ್ಮ ನೋವನ್ನ ಮುಖಂಡರಾದ ಜಗದೀಶ್ ಚೌಧರಿ ಮುಂದಿಟ್ಟಿದ್ದೇವೆ. ಮಂಗಳವಾರದ ಒಳಗೆ ಕಂಪನಿಯ ಕಾರ್ಮಿಕ ಘಟಕದ ಮ್ಯಾನೇಜರ್ ಗಂಗಾಧರ್, ವಿಷ್ಣು, ಮಹೇಶ್ ಜೊತೆ ಮಾತನಾಡಿ ಮುಂದಿನ ಹೋರಾಟದ ರೂಪುರೇಷೆ ತಿಳಿಸುತ್ತೇವೆ ಎಂದರು. ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ವಿವಿಧ ಬೇಡಿಕೆ ಮುಂದಿಟ್ಟುಕೊಂಡು ಕಾರ್ಮಿಕರು ನನ್ನ ಬಳಿ ಬಂದಿದ್ರು. 6 ತಿಂಗಳ ವೇತನ ನೀಡಬೇಕೆಂದು ಕಾರ್ಮಿಕರ ಒತ್ತಾಯವಿದೆ. 12,000 ವೇತನ ಮಾಸಿಕವಾಗಿ ನೀಡುತ್ತಿರೋದೇ ಅವೈಜ್ಞಾನಿಕವಾಗಿದೆ. ಗೋದಾಮಿಗೆ ಅಗ್ನಿಶಾಮಕ ಸುರಕ್ಷತೆ ಇಲ್ಲದಿರೋದ್ರಿಂದ ವರ್ಗಾವಣೆಯಾಗ್ತಿರುವುದು ನಾಚಿಕೆಗೇಡಿನ ಸಂಗತಿ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಾದ ಸೋಂಪುರದಲ್ಲಿ ಅಗ್ನಿಶಾಮಕ ಠಾಣೆಯಾಗಬೇಕು. ಈ ನೊಂದ ಕಾರ್ಮಿಕರಿಗೆ ಮಂಗಳವಾರದ ಒಳಗೆ ನ್ಯಾಯ ಒದಗಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಾದ ರೂಪಾ, ಪವಿತ್ರ, ನಾಗರತ್ನ, ರವಿಕಿರಣ್, ರವಿ, ಸಂದೀಪ್, ಚಿದುಕುಮಾರ್, ತೇಜಸ್ವಿನಿ, ನಿರ್ಮಾಪಕ ಗೆದ್ದಲಹಳ್ಳಿ ನಾಗರಾಜು, ಕರುನಾಡ ವಿಜಯ ಸೇನೆ ಹೋಬಳಿ ಅಧ್ಯಕ್ಷ ಭರತ್, ಕಾರ್ಮಿಕ ಘಟಕದ ಚೇತನ್ ಕುಮಾರ್, ಹರೀಶ್, ಕೋಡಿಪಾಳ್ಯ ಹನುಮಂತರಾಜು ಇನ್ನಿತರರಿದ್ದರು. ನೀವು ಗಂಗಾಧರ್ ಆಗಲಿ, ಮಹೇಶ್ ಆಗಲಿ ಮತ್ತು ವಿಷ್ಣು ಆಗಲಿ ಕೃಷಿ ಅಂತಳಕ್ಕೆ ಕಂಪ್ನಿ ಮ್ಯಾನೇಜ್ಮೆಂಟ್ ಅಲ್ಲ ಅವರು ನೀವು ಅಂತ ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಅಂಡರ್ಟೇಕಿಂಗ್ ಎಂಪ್ಲಾಯ್ ಅಷ್ಟೇ ಅವರು. ಆ ಕಡೆ ಮ್ಯಾನೇಜ್ಮೆಂಟ್ ಕಂಪ್ನಿ ತರಲಿ. ಅಟ್ಲೀಸ್ಟ್ ಅವರೇನೋ ನಮ್ಮ ಮನವಿ ಸ್ಪಂದಿಸ್ತಿಲ್ಲ ಅಂತಂದರೆ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಯಾರು ಅವ್ರಿಗೆ ಪಶ್ಚಾತ್ತಾಪ ಪ್ರಯತ್ನ ಖಂಡಿತ ಮಾಡೋಣ. ಅವ್ರು ಯಾರು ಮಾಡಿ ಸೋಮವಾರ ರಜಾ ಅಂತೆ, ಮಂಗಳವಾರ ಸಾಯಂಕಾಲ ಅವ್ರು ಮಾಡಲಿ. ಮಂಗಳವಾರ ಸಂಜೆ ಒಳಗಡೆ ನಿಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂತಂದರೆ ಬುಧವಾರ ದಿವಸ ನಾನೇ ಬಂದು ಒಂದು ಕಂಪ್ನಿ ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ನೀವು ಕಂಪ್ನಿ ಬಿಟ್ಟು ಹೋಗೋದು ಬಾಂಧವ್ಯ ಸುಮಾರು 6 ವರ್ಷದ ಊಟ ಕೊಟ್ಟವ್ರೆ, ನೀವು ಶ್ರಮ ಹಾಕಿದ್ದೀರಾ. ನೀವು ಏನು ನೋವಾಗುತ್ತೆ ಶ್ರಮ ಕೊಟ್ಟು ಜಾಸ್ತಿ ಕೊಡಿ, ವಾತಾವರಣ ಕೆಲಸ ಮಾಡಿದ್ದೀರಾ, ಉಳಿಬೇಕು ನಿಮ್ಮದು ಕೂಡ ಉದ್ದೇಶ. ಆದ ಕಾರಣ ಅವ್ರಿಗೆ ಕಂಪ್ನಿ ಏನೇ ಸಮಸ್ಯೆ ಇತ್ತೋ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತವ್ರೆ. ಇಷ್ಟೈತೆ, ಇದರಲ್ಲಿ ಅನ್ನ ಮಾಡ್ಕೊಬೇಡ್ರಿ. ನಾವು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥವ್ರು ಗಂಗಾಧರು ಸೇರಿ ಮಹೇಶು ಮತ್ತು ಉಮೇಶ್, ವಿಷ್ಣು ಅವರೆಲ್ಲರೂ ಕೂಡ ನಿಮಗೆ ಒಳ್ಳೆಯದಾಗಬೇಕು. ಅದೇನೇ ಕಾನೂನು ತೋರಿಸೋರು ಕೂಡ ನಾವೆಲ್ಲ ಅವರು ಹೊರಗಡೆ ಇಬ್ಬರು ಇದ್ದರು ತೋರಿಸೋರು ಕೂಡ ಅಲ್ಟಿಮೇಟ್ಲಿ ಕಾರ್ಮಿಕರು ಒಳ್ಳೆಯದಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ಇದ್ರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ಮಂಗಳವಾರ ದಿವಸ ಅಕಸ್ಮಾತ್ ಮ್ಯಾನೇಜ್ಮೆಂಟ್ ನಾವು ಕೊಡೋದೇ ಇಲ್ಲ ಅಂತ ಮಟ್ಟಕ್ಕೆ ಬಂದಾಗ ಬೇರೆ ರೀತಿ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಪ್ಲ್ಯಾನ್ ಮಾಡೋಣ. ನಾಳೆ ಕುದಿಸಿಕ್ಕೆ ಜಗತ್ತು ತಾಳಾಗುವಂಥದ್ದು ಏನೂ ಇಲ್ಲ. ಅವರೆಲ್ಲೂ ಹೋಗೋಕ್ಕೂ ಆಗಲ್ಲ. ಇನ್ನು ಇವೆಲ್ಲ ಶಿಫ್ಟ್ ಮಾಡಬೇಕು ಸುಮಾರು ನಡೀತದೆ. ಆಮೇಲೆ ಆ ಥರ ಹೋಗಿ ಅವರಾದ್ರೂ ಒಂದು ಬ್ರ್ಯಾಂಡೆಡ್ ಎಲ್ಲೂ ಕೂಡ ಹೋಗ್ತೀವಿ ನಾವು. ಏನು ಗಂಗಾಧರ್ ಲೋಕಲಾಗಿ ಅವ್ರೇನು ಬೇರೆ ದೂರ. ಈಗ ನಿಮ್ಮ ಬಾಯಲ್ಲಿ ಒಂದು ಸ್ವಲ್ಪ ವಿಷ್ಣು ಜನ ರೈತರ ಅವ್ರ ಕೈಲಿ ಒಂದ್ಸಲ ಹೇಳಿ ಸರ್. 3 ತಿಂಗಳು ನೀನು ಯಾಕೆ ನೆನ್ನೆ ಅಷ್ಟೆಲ್ಲ ಹೇಳಿದ್ರೆ ಇದ್ರೆ ಹೆಂಗೆ ಮಾತಾಡ್ತೀಯ? ನಾವು ಮೇಲ್ ಮಾಡಿಸ್ತಾ ಇರೋದು 6 ತಿಂಗಳು ಲಾಸ್ಟ್ ಬಿಡಿ. ನಾವು ಕೇಳ್ತಾ ಇರೋದು ನಾವು ಒಂದು ನಿಮಿಷ ನಾವೀಗ ಅಲ್ಲಿ ಮ್ಯಾನೇಜ್ಮೆಂಟ್ಗೆ ಇವರು ಸೇರಿ 6 ತಿಂಗಳು ಗಲಾಟೆ ಮಾಡ್ತಾವ್ರೆ ಅಂತೇಳಿ ಮೇಲ್ ಮಾಡ್ತಾವ್ರೆ. 6 ತಿಂಗಳು ಕೊಡಿ ಅಂತೇಳಿ ಗಲಾಟೆ ಮಾಡ್ತಾರೆ ಅಂತ ಮೇಲ್ ಮಾಡ್ತಾವ್ರೆ. ಅವ್ರು ಏನು ಕೊಡ್ತಾರೋ ಏನು ಕೊಡಿಲ್ಲ, 1 ತಿಂಗಳು ಕೊಡ್ತೀವಿ ಅಂತಾರೋ ಇಲ್ಲ 2 ತಿಂಗಳು ಕೊಡ್ತೀವಿ ಅಂತಾರೋ ಇಲ್ಲ ನಾವು ಒಪ್ಪೋದೇ ಇಲ್ಲ ಅಂತಾರೋ 5 ತಿಂಗಳು ಕೊಡ್ತೀವಿ ಅಂತಾರೋ ಗೊತ್ತಿಲ್ಲ. ಫಸ್ಟಿಗೆ ಕಳ್ಸ್ತೀವಿ ನಾವು 2 ತಿಂಗಳು ಅಂತ ಹೇಳ್ತಾ ಇಲ್ಲ, 6 ತಿಂಗಳು ನಮ್ಮ ಬೆಂಗಳೂರು ಗ್ರಾಮದ ಹಲವಾರು ಜನ ಹಲವಾರು ಕಡೆಯಿಂದ ಬಂದವ್ರೆ. ಯಾರಿಗೂ ಕೂಡ ನನಗನ್ನಿಸೋದು ಬಹುಶಃ 12-13 ಸಾವಿರ ರೂಪಾಯಿ ಎಲ್ಲ 25,000 ಕೊಟ್ಟಿನೂ ಮಾಡೋಕ್ಕಲ್ಲ. ಆದರೆ ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ಸಿಕ್ಕಾಪಟ್ಟೆ ಆಘಾತ ಆಗ್ತದೆ. ಬಟ್ ಇದನ್ನು ಒಬ್ಬರು ಸಮಸ್ಯೆ ಇಬ್ಬರು ಸಮಸ್ಯೆಗೆ ಆಯ್ತಪ್ಪ ನಾನೇ ಕೆಲಸ ಕೊಡ್ತೀನಿ ನಾನೇ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಬಟ್ ಇದು ಸಾವಿರಾರು ಜನಗಳ ಸಮಸ್ಯೆ. ಇದು ಬಗೆಹರಿಲಿ ಅಂತ ಮಾಧ್ಯಮದವರಲ್ಲೂ ಕೂಡ ಮನವಿ ಮಾಡ್ತಾರೆ. ಎಲ್ಲ ಒಂದ್ ಕಡೆ 5 ವರ್ಷದಿಂದ ಈ ಕಾರ್ಖಾನೆ ನಡೀತಾ ಇತ್ತು. ಈಗ 5 ವರ್ಷ ಆದ್ಮೇಲೆ ಮುಚ್ತಾರೆ ಮತ್ತೆ ವರ್ಗಾವಣೆ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಜೊತೆಗೆ ಇಲ್ಲಿನ ಇವ್ರಿಗೂ ಸಂಬಳ ನಿಂತೋಗುತ್ತೆ ಅಂತ ಅವ್ರಿಗೊಂದು ಭಯ ಇದೆ, ಆತಂಕ ಇದೆ. ಅದನ್ನ ಯಾವ ರೀತಿ ಬಗೆಹರಿಸ್ತೀರಾ? ನಾವು ಈ ಬಂದಿರೋದೇ ಅದಕ್ಕೋಸ್ಕರ.
8 ವರ್ಷದಿಂದ ಕಾರ್ಖಾನೆ ನಡೀತಾ ಇತ್ತು, ಇಮ್ಮಿಡಿಯೇಟ್ಲಿ ಯಾಕೆ ಬಿಡ್ತಾ ಇದ್ದೀರಿ, ಸಮಸ್ಯೆ ಏನು ಅಂತೇಳಿ. ಅವರು ಕೆಲವು ಇದಕ್ಕೆ NOC ಸಿಗ್ತಾ ಇಲ್ಲ, ನಾವು ಗೋಡೌನ್ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಕೆಲವು ದಿನ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಫೈನಿಂಗ್ ಒಂದು ಪೊಲ್ಯೂಷನ್ ಡಿಪಾರ್ಟ್ಮೆಂಟಿಂದ ಕೆಲವು ಡಾಕ್ಯುಮೆಂಟೇಶನ್ ಆಗಬೇಕಾಗಿತ್ತು. ಬಟ್ ಇದ್ರ ಮ್ಯಾನೇಜ್ಮೆಂಟಲ್ಲಿ ಇದ್ರದ್ದೇ ಬೇರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ದೂರ ಇಲ್ಲ, ಇಲ್ಲಿಂದ ಹತ್ರದಲ್ಲಿರೋದ್ರಿಂದ ಆ ಮ್ಯಾನೇಜ್ಮೆಂಟ್ಗೆ ಏನು ಇನ್ನೂ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ತೀವಿ, ಸ್ವಲ್ಪ ಅಲ್ಗುವಂಥ ಕೆಲಸ ಮಾಡ್ಕೊಡಿ ಅಂತ ಹೇಳೋರೆ. ಅದಕ್ಕೆ ಹುಡುಗರಲ್ಲಿ ಇವ್ರು ನಮ್ಮ ಕಾರ್ಮಿಕರ ತೀರ್ಮಾನ ಏನು ಅಂತಂದ್ರೆ ನಾವೆಲ್ಲ ಒಂದು ಕಡೆ ಕೆಲಸ ಹಂಚ್ಕೊಂತೀವಿ. 12,000 ರೂಪಾಯಿ ಸಾಕಾಗ್ತಲ್ಲ ಅಂತಕ್ಕಂಥ ನಾನು ಹೇಳಿದೆ. 12,000 ರೂಪಾಯಿ ಸಾಕಾಗ್ತಲ್ಲ, ಅಟ್ಲೀಸ್ಟ್ ನಮಗೆ ನಾವು ಇಲ್ಲಿ 8 ವರ್ಷದಿಂದ 12,000 ರೂಪಾಯಿ ಕೆಲಸ ಮಾಡಿರೋದ್ರಿಂದ ಅಟ್ಲೀಸ್ಟ್ ನಮ್ಗೆ ಏನು ಕೊಡ್ತಾರೆ ಕೊಡಲಿ, ಒಂದು ವರ್ಷದ 6 ತಿಂಗಳು ಕೊಟ್ಟು ನಮ್ಮ ನಗಲತ್ತ ಕಳಿಸ್ಕೊಡ್ಲಿ ಅಂತಕ್ಕಂಥ ಬೇಡಿಕೆ ಅದು ಇಟ್ಟಿದ್ದೀವಿ. ಇದನ್ನ ಏನು ಸರ್, ಎಲ್ಲ ಒಂದ್ ಕಡೆ ನೀವು ಇಷ್ಟೆಲ್ಲ ನೋಡಿದಾಗ ಈ ಗೋಡೌನ್ ಅಲ್ಲಿ ಫೈರ್ ಸೇಫ್ಟಿ ಇಲ್ಲ ಅಂತ ಈಗ ಆಲ್ರೆಡಿ ಹೇಳ್ತೀರಾ. ಇಲ್ಲಿ ಸುಮಾರು 2,000 ಕಾರ್ಖಾನೆಗೂ ಅಧಿಕ ಇದೆ. ಯಾವ ಗೋಡೌನ್ ಫೈರ್ ಸೇಫ್ಟಿ ಇಲ್ಲ ಅಂದ್ರೆ ಅಗ್ನಿಶಾಮಕ ಠಾಣೆನೇ ಇಲ್ಲ ದಾಬಸ್ಪೇಟೆ ಒಳಗೆ. ಸರಿನಾ, ಇಲ್ಲಿನ ಕಾರ್ಮಿಕರಿಗೆ ಸಂಬಳನೂ ಸರಿ ಇಲ್ಲ, ಅವ್ರ ಸುರಕ್ಷತೆನೂ ಇಲ್ಲ ಅಂತಾದ್ರೆ ಏನು ಇಲ್ಲಿನ ಮುಖಂಡರುಗಳು, ದಾಬಸ್ಪೇಟೆ ಹೋಬಳಿ ಮುಖಂಡರುಗಳು ಏನ್ ಮಾಡ್ತಾ ಇದೀರಾ? ನಾವು ಪ್ರತಿ ಒಂದು ಸಂಘಟನೆ ಹೋರಾಟದಲ್ಲೂ ಕೂಡ ವೀರಾವೇಶದ ಭಾಷಣ ನೀವೆಲ್ಲರೂ ಕೂಡ ನೋಡಿದೀರಾ. ಸಂಘಟನೆ ಎಲ್ಲರೂ ಕೂಡ ಹೋರಾಟ ಮಾಡಿದೀವಿ, ಸುರಕ್ಷತೆಗೆ ಯಾವ ರೀತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾರು ವಿಧಾನಸೌಧೆಗೆ ಎಲೆಕ್ಟೆಡ್ ಹೋಗ್ತಾರೆ ಅವ್ರ ಅಸೆಂಬ್ಲಿಲಿ ಇವೆಲ್ಲ ಕೂಡ ಡಿಸ್ಕಸ್ ಮಾಡಬೇಕು. ಅರ್ಥೈತಲ್ಲ, ಈ ಕ್ಷೇತ್ರ ಶಾಸಕರು ಯಾರಿರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಇದ್ರ ನಮ್ಮಲ್ಲಿ ಮೂಲ ಸಮಸ್ಯೆ ನೀರು. ಮತ್ತೆ ನೀವು ಹೇಳ್ದಂಗೆ ಮೇನ್ ಇಂಪಾರ್ಟೆಂಟ್ ಫೈರ್ ಇಂಜಿನ್ ಆಫೀಸ್. ನಮ್ಮ ಫೈರ್ ಇಂಜಿನ್ ಅಗ್ನಿಶಾಮಕ ಠಾಣೆ ಡಬಸ್ಪೇಟಲ್ ಆಗ್ಬೇಕು, ಎಲ್ಲೋ ಇರೋದಲ್ಲ, ASI ಹಾಸ್ಪಿಟಲ್ ಆಗ್ಬೇಕು. ಅದ್ರ ವಿರುದ್ಧವಾಗಿ ನೀವೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಎಷ್ಟೊತ್ತಿ ಬಿತ್ತರಾಗಿಲ್ಲ, ಎಷ್ಟೊತ್ತಿ ಹೋರಾಟ ಮಾಡಿಲ್ಲ ನಾವು. ಈಗ ಅದೇ ಸಮಸ್ಯೆ. ಅದು ನನಗೆ ಕರೆಕ್ಟ್ ಒಳ್ಳೆ ಗುಡ್ ಪಾಯಿಂಟ್ ಇದು. ಈ ಸಂಬಂಧಪಟ್ಟ KDB ಸಂಬಂಧಪಟ್ಟರು ಮತ್ತೆ ಕಾರ್ಮಿಕರ ಯೂನಿಯನ್ ಆಫೀಸ್ ಏನೈತಿ, ಅವ್ರು ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾಳೆ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ನಾವು. ಇದನ್ನ ಯಾವ ರೀತಿ ಗೋಡೌನ್ ಪರ್ಮಿಷನ್ ಕೊಟ್ಟರು, ಸೇಫ್ಟಿ ಜಾಗದಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಕೆಲಸ ಮಾಡ್ಬೇಕು, ಸುರಕ್ಷತೆ ಇಲ್ಲ ಅಂತಂದ ಸಂಬಳನೂ ಸರಿ ಇಲ್ಲ. ನಾಳೆ ಹೆಚ್ಚು ಕಮ್ಮಿ ಹತಾತುರ ಆಗಿ ಯಾರಿಗಾರ ಒಬ್ಬನಿಗೆ ಹೆಚ್ಚು ಕಮ್ಮಿ ಆದ್ರೆ ಅವ್ನ ಜೀವನಕ್ಕೆ ಬೆಲೆ ಕಟ್ಟಕ್ ಸಾಧ್ಯನ? ಇವರು ಅಧಿಕಾರಿಗಳು ಏನ್ ಯಾರು ಹೊಣೆ ಮಾಡ್ಬೇಕು ಅಂದ್ರೆ ಯಾರು ಆಫೀಸರ್ಸ್ ಇರ್ತಾರೆ, ಆಫೀಸರ್ ಹೊಣೆ ಮಾಡ್ಬೇಕು. ಇಲ್ಲಿ ಇಂಡಸ್ಟ್ರಿ ಮಾಡೋರು ಹೊಣೆ ಮಾಡಕ್ಕಲ್ಲ. ಇಂಡಸ್ಟ್ರಿ ಖಾಸಗಿ ಕೊಟ್ಟಿರ್ತಾರೆ. 100% ನಿರ್ಲಕ್ಷ್ಯನೇ. ಬಟ್ ಈ ಸೇಫ್ಟಿ ತಗೊಂಡೇ ಮಾಡ್ಬೇಕಾಗಿತ್ತು. ಯಾವ್ದೇ ಇದೊಂದು ಅಂತಲ್ಲ, ಡಬಸ್ಪೇಟೆ ಇರ್ತಕ್ಕಂಥ ಪ್ರತಿಯೊಂದು ಕೈಗಾರಿಕೆ ಕೂಡ ಅಗ್ನಿಶಾಮಕ ಠಾಣೆ ಆಗ್ಬೇಕು. ಅದ್ರ ಜೊತೆಯಲ್ಲಿ ಎನಿವನ್ ಒಳಗಡೆ ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕಾದ್ರೆ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಕಾರ್ಮಿಕರಿಗೆ. ನೋಡಿಲ್ಲ ಎಲ್ಲ ಪಾಪ. ಇಲ್ಲಿ ಸಮಸ್ಯೆ ಏನಾಗದಂದ್ರೆ ನಮ್ಮಲ್ಲಿ ಉದ್ಯೋಗಕ್ಕೆ ಹಾಹಾಕಾರ. ಕೆಲಸ ಕೊಟ್ಟರು ಸಾಕು. ನಮ್ಮ ದೊಡ್ಡಬಳ್ಳಾಪುರದಿಂದ ಬಂದಿದ್ದ ಪಾಪ ಹೇಳ್ತಾರೆ, ಕೊರಟಗೆರೆ, ದೊಡ್ಡಬಳ್ಳಾಪುರ, ತುಮಕೂರು, ಕ್ಯಾಸ್ ಅಂದ್ರೆ ಬಾಲ್ ಹಲವಾರು ಭಾಗದಿಂದ ಬಂದಿರೋದ್ರಿಂದ ಇಲ್ಲಿ ಏನೋ ಕೊಟ್ಟರು ಸಾಕು ಅನ್ನೋ ಮಟ್ಟಕ್ಕೆ ಐತೆ. ಇದನ್ನೆಲ್ಲ ಸಮಸ್ಯೆ ಬಗೆಹರಬೇಕು ಅಂತಂದ್ರೆ ಸರ್ಕಾರ ಇತ್ತ ಗಮನ ಹರಿಸ್ಬೇಕು. ನಾನು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಇಡೀ ದೇಶದಲ್ಲೇ ನಂಬರ್ 1 ಇರ್ತಕ್ಕಂಥ ಕೈಗಾರಿಕಾ ಪ್ರದೇಶ ಅಂದ್ರೆ ಡಬಸ್ಪೇಟೆ. ಇಲ್ಲೇ 102 ಸಮಸ್ಯೆ ಮಾಡಿಕೊಂಡು ನಾವು ಇಡೀ ದೇಶ ಸಾಕ್ತೀವಿ ಅಂತಂದ್ರೆ ಯಾವ ರೀತಿ ಸಾಧ್ಯ ಅಂತಕ್ಕಂಥ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ, ನೀವೀಗಲೇ ಇಮಿಡಿಯೇಟ್ಲಿ ಹೋಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿರ್ತಾರೆ ಅವ್ರನ್ನ ಎಚ್ಚರದಿಂದ ಕೆಲಸ ಮಾಡಿ. ಈ ತರ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದೈತೆ, ಅವ್ರ ಮೇಲೆ ಅದಕ್ಕೂ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ. ಇದ್ರಾಗ ರಾಜ್ಯನೇ ಇಲ್ಲ. ಈ ಕಾರ್ಮಿಕರಿಗೆ ಏನ್ ಕೊಡ್ಸೋಣ. ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವಾಗಿ ಹೆಂಗ್ ಇಲ್ಲಿವರೆಗೂ ಪರ್ಮಿಷನ್ ಕೊಟ್ರು, ಆ NOC ಹೆಂಗ್ ಕೊಟ್ರು, ಈ ಒಳಗಡೆ ಸೇಫ್ಟಿ ಜಾಗದಲ್ಲಿ ನಮ್ಮ ಕಾರ್ಮಿಕರು ಯಾವ ರೀತಿ ಕೆಲಸ ಮಾಡಿಸ್ರು ಅಂತಕ್ಕಂಥದ್ದನ್ನ ಕೇಳ್ತೀವಿ. ಅದ್ರಿಗೆ ಯಾವುದೇ ಕೂಡ ಇದು ರಾಜಿನೇ ಇಲ್ಲ. ಅವ್ರನ್ನ ಕೇಳಿ ಅವ್ರನ್ನ ಎಚ್ಚರಿತ ಕೆಲಸ ಮಾಡೇ ಮಾಡ್ತೀವಿ. ಅದನ್ನ ಮಂಗಳವಾರ ತನಕ ಕಾಲಾವಕಾಶ ಕೊಟ್ಟರೆ ಮಂಗಳವಾರ ನೋಡಿ ಮುಂದಿನ ತೀರ್ಮಾನ ತಗೊಂತೀವಿ.